ಅಂದರೆ ಕೇವಲ ಪದವಿ ಹಾಗೂ ಪ್ರಮಾಣ ಪತ್ರವಲ್ಲ. ಶಿಕ್ಷಣ ಅಂದರೆ ಬರೀ ವಿದ್ಯೆಯೂ ಅಲ್ಲ. ಸಂಸ್ಕಾರ ನೀಡದ ವ್ಯಕ್ತಿತ್ವವನ್ನು ರೂಪಿಸೋದ ಶಿಕ್ಷಣ ಒಂದು ವ್ಯರ್ಥ ಸಾಧನ. ನಮ್ಮ ಶಿಕ್ಷಣ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ರೂಪಿಸೋ ಹಾಗಾಗಬೇಕು. ಮಹಾತ್ಮ ಗಾಂಧಿ. ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಬಯಾಲಜಿ ಕ್ಲಾಸಸ್. ನಾನು ಪುಷ್ಪ. ಹಿಂದಿನ ಕ್ಲಾಸಲ್ಲಿ ನಾವು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಪಾಠದ ಬಗ್ಗೆ ಕಲ್ತ್ಕೊಳ್ತಾ ಇದ್ವಿ. ಅದರಲ್ಲಿ ಹೌ ಮೈಕ್ರೋಬ್ಸ್ ಆರ್ ಯೂಸ್ಫುಲ್ ಇನ್ ಡೈಲಿ ಲೈಫ್, ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಂದರೆ ಚೀಸ್ ಮಾಡಲಿಕ್ಕೆ ಅಥವಾ ಬ್ರೆಡ್ ಮಾಡಲಿಕ್ಕೆ, ವೈನ್ ಪ್ರಿಪೇರ್ ಮಾಡಲಿಕ್ಕೆ. ಸೊ ಈ ರೀತಿಯಾಗಿ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಹೌ ಮೈಕ್ರೋಬ್ಸ್ ವರ್ ಯೂಸ್ಫುಲ್. ಸೊ ಹಾಗೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ನಲ್ಲಿ ನಾವು ಆಂಟಿಬಯೋಟಿಕ್ಸ್ ಪ್ರಿಪರೇಷನ್ ಹಾಗೂ ಬಿವರೇಜಸ್. ಸೊ ಈ ಬಿವರೇಜಸ್ನಲ್ಲಿ ಡಿಸ್ಟಿಲ್ಡ್ ಆ್ಯಂಡ್ ನಾನ್ ಡಿಸ್ಟಿಲ್ಡ್ ಬಿವರೇಜಸ್ ಬಗ್ಗೆ ಕಲ್ತ್ಕೊಂಡ್ವಿ. ಡಿಸ್ಟಿಲ್ಡ್ ಅಲ್ಲಿ ರಮ್, ವಿಸ್ಕಿ ಆ ರೀತಿಯಾದ ಬರುತ್ತೆ. ನಾನ್ ಡಿಸ್ಟಿಲ್ಡ್ ಅಲ್ಲಿ ಬಿಯರ್ ಹಾಗೂ ವೈನ್ ಬರುತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಒನ್, ಸಮ್ ಅದರ್ ಕೆಮಿಕಲ್ಸ್ ಲೈಕ್ ಎನ್ಸೈಮ್ಸ್, ಬಯೋಆಕ್ಟಿವ್ ಮಾಲಿಕ್ಯೂಲ್ಸ್ ಅಂತ ಕರೀತಾರೆ. ಲೈಕ್ ಎನ್ಸೈಮ್ಸ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ ಲೈಪೇಸ್ ಎನ್ಸೈಮ್. ಸೊ ವೇರ್ ವಿಲ್ ಯೂಸ್ ಇಟ್ ಇನ್ ದಿ ಡಿಟರ್ಜೆಂಟ್ಸ್. ಆಯಿಲಿ ಸಬ್ಸ್ಟೆನ್ಸ್ ಏನಿರುತ್ತೆ ಕೊಳೆನಲ್ಲಿ, ಅದನ್ನ ತೆಗಿಲಿಕ್ಕೋಸ್ಕರ ನಾವು ಲೈಪೇಸ್ ಅನ್ನೋ ಎನ್ಸೈಮ್ನ ಯೂಸ್ ಮಾಡ್ತೀವಿ. ಹಾಗೆ ಇನ್ನೊಂದು ಎನ್ಸೈಮ್ ಬಗ್ಗೆ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಸ್ಟ್ರೆಪ್ಟೋಕೈನೇಸ್. ಸೊ ಸ್ಟ್ರೆಪ್ಟೋಕೈನೇಸ್ ನಾವು ಕ್ಲಾಟ್ ಬಸ್ಟರ್ ಅಂತ ಕೂಡ ಕರಿತೀವಿ. ಸೊ ಇದನ್ನ ಯೂಶುವಲಿ ಬ್ಲಡ್ ಥಿಕ್ ಆಗಿದ್ರೆ ಅದನ್ನ ಥಿನ್ ಮಾಡ್ಲಿಕ್ಕೋಸ್ಕರ ಕೂಡ ಯೂಸ್ ಮಾಡ್ತಾರೆ. ಅದರ್ವೈಸ್ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾಗಿ ನಾವು ಬಯೋಆಕ್ಟಿವ್ ಕಾಂಪೌಂಡ್ಸ್, ದಟ್ ಈಸ್ ಎನ್ಸೈಮ್ಸ್, ಹಾಗೂ ಸ್ಟ್ಯಾಟಿನ್ ಮಾಲಿಕ್ಯೂಲ್, ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡಲಿಕ್ಕೆ ಆ ಮಾಲಿಕ್ಯೂಲ್, ಆಸ್ ಅ ಇಮ್ಯುನೋಸಪ್ರೆಸೆನ್ಸ್, ಆಂಟಿಬಯೋಟಿಕ್ಸ್, ಬಿವರೇಜಸ್, ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಬಗ್ಗೆ ಇಂದಿನ ಕ್ಲಾಸಲ್ಲಿ ಕಲ್ತ್ಕೊಂಡ್ವಿ. ಸೊ ಈ ದಿನ ನಾವು ಮುಂದುವರೆದು ಹೌ ಮೈಕ್ರೋಬ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಸೀವೇಜ್ ಟ್ರೀಟ್ಮೆಂಟ್. ಸೊ ಏನಿದು ಸೀವೇಜ್ ಟ್ರೀಟ್ಮೆಂಟ್ ಅಂದರೆ, ಸೀವೇಜ್ ಅಂತ ಅಂದರೆ ಒಳಚರಂಡಿ. ಸೊ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ, ಅವುಗಳಿಂದ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ ಜಾಸ್ತಿ ಆದ ಹಾಗೆ ಜನ ಉತ್ಪತ್ತಿ ಮಾಡುವಂಥ ಮಲಿನ ಏನಿರುತ್ತೆ ಅದೆಲ್ಲ ನಾವು ಒಂದು ಕಡೆಗೆ ಸಾಗಿಸ್ಬೇಕಾಗತ್ತೆ. ಸೊ ಆ ರೀತಿಯಾಗಿ ಸಾಗಿಸೋದನ್ನು ನಾವು ಒಳಚರಂಡಿ ವ್ಯವಸ್ಥೆ ಅಂತ ಕರಿತೀವಿ. ಸೊ ಆದರೆ ಈ ವೇಸ್ಟ್ ವಾಟರ್ ಏನಿದೆ, ಸೀವೇಜ್ ವಾಟರ್ ಏನಿದೆ, ಅದನ್ನ ಎಲ್ಲಿ ಸಂಗ್ರಹ ಮಾಡೋದು ಮತ್ತು ಏನು ಇದರ ಅಲ್ಟಿಮೇಟ್ ಫೇಟ್, ಓಕೆ. ಸೊ ಎಲ್ಲಿ ಹೋಗುತ್ತೆ ಈ ವಾಟರ್ ಅಂತ ಅಂದರೆ, ಸೊ ಯೂಶುವಲಿ ಮುಂಚೆ ಎಲ್ಲ ಇದನ್ನ ನಿಯರ್ ಬೈ ವಾಟರ್ ಬಾಡೀಸ್ ಅಂತಂದರೆ ನೀರಿನ ಆಕಾರಗಳಾದ ಕೆರೆ ಅಥವಾ ಸಮುದ್ರ, ಆ ರೀತಿ ಯಾವುದ್ಯಾವ್ದು ಹತ್ರದಲ್ಲಿರತ್ತೋ ನದಿಗಳು, ಅಲ್ಲಿಗೆಲ್ಲ ಬಿಡ್ತಾ ಇದ್ರು. ಆದರೆ ಅದು ಒಳ್ಳೆ ಕೆಲಸ ಅಲ್ಲ. ಯಾಕೆ ಅಂದರೆ, ಸೊ ಇದು ನಮಗೆ ಗೊತ್ತಿರೋ ಹಾಗೆ ಈ ಸೀವೇಜ್ ವಾಟರ್ನಲ್ಲಿ ಪ್ಯಾಥೋಜನ್ಸ್ ಇರತ್ತೆ. ಪ್ಯಾಥೋಜನ್ಸ್ ಅಂದರೆ ಇವುಗಳು ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್, ಆದರೆ ಇವುಗಳಿಂದ ನಮಗೆ ರೋಗ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಪ್ಯಾಥೋಜನ್ಸ್ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂಥ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇರುತ್ತೆ. ಸೊ ಈ ಆರ್ಗ್ಯಾನಿಕ್ ಮ್ಯಾಟರ್ ಇದ್ರೆ ಏನಪ್ಪ ಆಗತ್ತೆ ಅಂದರೆ, ಇವುಗಳಿಂದ ಪೊಲ್ಯೂಷನ್ ಉಂಟಾಗತ್ತೆ. ಸೊ ನಾವೀಗ ಇಮ್ಯಾಜಿನ್ ಮಾಡಿಕೊಂಡ್ರೆ ನಮ್ಮ ಮನೆಗಳಿಂದ ಹೋಗುವಂಥ ತ್ಯಾಜ್ಯದ ನೀರೇನಿದೆ, ಸೊ ಅದನ್ನೆಲ್ಲ ನಮ್ಮ ಸುತ್ತಮುತ್ತ, ನಮ್ಮ ಹಳ್ಳಿಗಳು ಅಥವಾ ನಗರದ ಸುತ್ತಮುತ್ತ ಇರ್ತಕ್ಕಂಥ ನದಿಗಳಿಗೆ ಅಥವಾ ಕೆರೆಗಳಿಗೆ ಬಿಟ್ಟರೆ ಆ ನದಿ ತುಂಬ ಈ ಆರ್ಗ್ಯಾನಿಕ್ ಮ್ಯಾಟರ್ ತುಂಬಿಕೊಳ್ಳುತ್ತೆ ಹಾಗೂ ಪ್ಯಾಥೋಜನ್ಸ್ ಬೆಳಲಿಕ್ಕೆ ಶುರು ಆಗತ್ತೆ. ಸೊ ಅದರಿಂದ ಆ ನೀರನ್ನು ನಾವೇನಾದರೂ ದಿನ ಬಳಕೆಗೆ ಬಳಸಲು ಶುರು ಮಾಡಿದ್ರೆ ದೆನ್ ಪ್ಯಾಥೋಜನ್ಸ್ ಲೀಡ್ ಟು ವಾಟರ್ ಬಾರ್ನ್ ಡಿಸೀಸಸ್ ಅಂತ, ಕಾಲರಾ ಅಂತೆಲ್ಲ ಕೇಳಿರ್ತೀರ. ಸೊ ಆ ರೀತಿಯಾದಂಥ ರೋಗಗಳು ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗೂ ಇಲ್ಲಿ ಪೊಲ್ಯೂಷನ್, ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇರೋದ್ರಿಂದ ಅವಶ್ಯಕತೆಗಿಂತ ಜಾಸ್ತಿ ಆಗಿ ಸಸ್ಯಗಳು ಬೆಳಲಿಕ್ಕೆ ಶುರುವಾಗತ್ತೆ. ಅದನ್ನು ನಾವು ಯುಟ್ರೋಫಿಕೇಶನ್ ಅಂತ ಕರಿತೀವಿ. ಸೊ ಯಾಕೆ ಯುಟ್ರೋಫಿಕೇಶನ್ ಆಗತ್ತೆ ಅಂದರೆ,
ಸಸ್ಯಗಳು ಬೆಳೆಯಲಿಕ್ಕೆ ಆಹಾರ ಬೇಕು. ಸೊ ಇಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಇದೆ. ಸೊ ಜಾಸ್ತಿಯಾಗಿ ಆರ್ಗ್ಯಾನಿಕ್ ಮ್ಯಾಟರ್ ಇರೋದ್ರಿಂದ ಸೊ ಸಸ್ಯಗಳು ಜಾಸ್ತಿ ಬೆಳೆಯಲಿಕ್ಕೆ ಶುರು ಆಗತ್ತೆ. ಇದರಿಂದ ಏನು ಅಪಾಯ, ಸಸ್ಯಗಳು ನೀರಲ್ಲಿ ಜಾಸ್ತಿ ಬೆಳೆದ್ರೆ ಏನಾಗಬಹುದು ಅಂತ ಅಂದ್ರೆ, ಕೇವಲ ಸಸ್ಯಗಳೇ ಇಡೀ ಕೆರೆ ತುಂಬಾ ಅಥವಾ ಇಡೀ ನದಿ ತುಂಬಾ ತುಂಬಿಕೊಂಡ್ರೆ ಆಕ್ಸಿಜನ್ ಲೆವೆಲ್ ಏನಿರತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆಗ ಆಕ್ಸಿಜನ್ ಲೆವೆಲ್ ಕಡಿಮೆ ಆದ್ರೆ ಅಲ್ಲಿರ್ತಕ್ಕಂಥ ಪ್ರಾಣಿಗಳು, ಜಲಚರಗಳೇನಿರುತ್ತೆ ಅವುಗಳಿಗೆ ಕಡಿಮೆ ಆಕ್ಸಿಜನ್ ಸಿಗ್ತಾ ಹೋಗುತ್ತೆ. ಅಂದ್ರೆ ಬಯೋಡೈವರ್ಸಿಟಿ ಅಂತ ನಾವೇನ್ ಕರಿತೀವಿ, ಜೀವ ವೈವಿಧ್ಯತೆ, ಸೊ ಇದು ಕಡಿಮೆ ಆಗ್ತಾ ಹೋಗುತ್ತೆ ನದಿಗಳಲ್ಲಿ ಅಥವಾ ಕೆರೆಗಳಲ್ಲಿ. ಸೊ ಆ ರೀತಿಯಾಗಿ ನಾವು ಮಾಡಬಾರ್ದು. ಸೊ ಏನ್ ಮಾಡಬೇಕು ಅಂತಂದ್ರೆ, ಸೊ ಈ ವೇಸ್ಟ್ ವಾಟರ್ ಏನಿರುತ್ತೆ ಅದನ್ನ ನದಿಗಳಿಗೆ ಅಥವಾ ಕೆರೆಗಳಿಗೆ ಬಿಡೋದಕ್ಕಿಂತ ಮುಂಚೆ ನಾವು ಅದನ್ನ ಸಂಸ್ಕರಣೆ ಮಾಡಬೇಕು. ಇಲ್ಲಿ ಟ್ರೀಟ್ಮೆಂಟ್ ಅಂದ್ರೆ ಸಂಸ್ಕರಣೆ. ಸೊ ಇಲ್ಲಿ 2 ಹಂತಗಳಲ್ಲಿ ಈ ಸೀವೇಜ್ ವಾಟರ್ ಅಥವಾ ಮಲಿನವಾದ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡಲಾಗತ್ತೆ. ಆ ಪ್ರೋಸೆಸ್ನ ನಾವು ಮುಂದೆ ಕಲ್ತ್ಕೊಳ್ತಾ ಹೋಗ್ತೀವಿ. ಸೊ ಈ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಥವಾ ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಅನ್ನೋದೇನಿದೆ, ಇದು ಕಸದಿಂದ ರಸ ತೆಗೆಯುವಂಥ ಪ್ರಕ್ರಿಯೆ. ಇದು ಒನ್ ಆಫ್ ದ ಬೆಸ್ಟ್ ಇನ್ನೋವೇಷನ್ಸ್ ಅಂತ ಹೇಳ್ತಾರೆ. ಸೊ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮಗೆ ದಿನ ಬಳಕೆಗೆ ನೀರು ಬರ್ತಾ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ನಾವು ಜಾಸ್ತಿ ನೀರನ್ನ ವೇಸ್ಟ್ ಮಾಡ್ತಾ ಇದ್ರೆ ಮತ್ತೆ ಆ ನೀರನ್ನ ತುಂಬಾ ಪೊಲ್ಯೂಟ್ ಮಾಡ್ತಾ ಇದ್ರೆ ಸೊ ಮುಂದಿನ ದಿನಗಳಲ್ಲಿ ನಮಗೆ ಕುಡಿಲಿಕ್ಕೆ ಕೂಡ ನೀರಿಲ್ಲದೆ ಇರೋ ತರ ಆಗಬಹುದು. ಸೊ ಆದ್ರೆ ಇವಾಗ ನಾವೇನು ವೇಸ್ಟ್ ವಾಟರ್ ಅಂತ ಪ್ರೊಡ್ಯೂಸ್ ಆಗ್ತಿದೆ ನಮ್ಮ ಜನಸಂಖ್ಯೆಯಿಂದ, ಆ ವಾಟರ್ನ ನಾವು ಟ್ರೀಟ್ ಮಾಡಿ ಸೊ ಸಸ್ಯಗಳನ್ನ ಬೆಳಿಲಿಕ್ಕಿರ್ಬೋದು, ಅಂದ್ರೆ ಕ್ರಾಪ್ ಆಹಾರ ಧಾನ್ಯಗಳನ್ನ ಬೆಳಿಲಿಕ್ಕೆ ನಾವು ಯೂಸ್ ಮಾಡ್ಬೋದು. ಅದರ ಒಂದು ಪ್ರಾಡಕ್ಟ್ ಸ್ಲಡ್ಜ್ ಅಂತ ನಾವೇನ್ ಕರಿತೀವಿ ಅದನ್ನ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಬೋದು. ಸೊ ಹೀಗೆ ಕಸ ಅಂತ ನಾವೇನ್ ಬಿಸಾಕ್ತಿವಿ ಅಂದ್ರೆ ವೇಸ್ಟ್ ವಾಟರ್, ಅದನ್ನ ರಸವಾಗಿ ತಯಾರು ಮಾಡುವಂತ ಕ್ರಿಯೆನೇ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್. ಸೊ ಈ ಸೀವೇಜ್ ಅಂದ್ರೆ ಏನು ಅಂತ ಆಲ್ರೆಡಿ ಅರ್ಥ ಆಗಿದೆ. ಆದ್ರೆ ನಿಮ್ಮ ಡೆಫಿನೇಷನ್ ಏನಾದ್ರೂ ಕೇಳಿದ್ರೆ ನೀವು ಈ ರೀತಿಯಾಗಿ ಬರಿಬೇಕಾಗತ್ತೆ. ಸೀವೇಜ್ ಅಂದ್ರೆ ಮುನಿಸಿಪಲ್ ವೇಸ್ಟ್ ವಾಟರ್. ಅಂದ್ರೆ ನಗರ ಪ್ರದೇಶಗಳಿಂದ ಅಥವಾ ಯಾವುದೇ ಮನುಷ್ಯ ವಾಸಿಸುವಂತ ಜಾಗದಿಂದ ಯಾವುದೇ ಮಲಿನವಾದ ನೀರು ಹೋಗ್ತಾ ಇದ್ರೆ ಅದನ್ನ ನಾವು ಸೀವೇಜ್ ಅಂತ ಕರಿತೀವಿ. ಸೊ ಈ ಸೀವೇಜ್ ಅಲ್ಲಿ ಏನೇನಿರತ್ತೆ ಅಂತ ಕೇಳಿದ್ರೆ, ಇದರಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ ಹಾಗೂ ಮೈಕ್ರೋಬ್ಸ್ ಇರುತ್ತೆ. ಸೊ ಈ ಮೈಕ್ರೋಬ್ಸ್ ಅಲ್ಲಿ ನಾನು ಆಗ್ಲೇ ಹೇಳ್ದ ಹಾಗೆ ಕೆಲವೊಂದು ಪ್ಯಾಥೋಜೆನಿಕ್ ಇರಬಹುದು. ಪ್ಯಾಥೋಜೆನಿಕ್ ಅಂದ್ರೆ ರೋಗ ತರುವಂತ ಸೂಕ್ಷ್ಮ ಜೀವಿಗಳು. ಸೊ ಇದರ ಮೇನ್ ಕಾಂಪೋನೆಂಟ್ ಯಾವುದು, ಈ ಸೀವೇಜ್ ಅಲ್ಲಿ ಯಾವ್ದು ಜಾಸ್ತಿ ಇರುತ್ತೆ, ಹ್ಯೂಮನ್ ಎಕ್ಸ್ಕ್ರೀಟಾ ಅಂದ್ರೆ ಮಲಮೂತ್ರ. ಸೊ ಇದೇ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಇದನ್ನ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಬೇಕು. ಸೊ ನಿಯರ್ ಬೈ ವಾಟರ್ ಬಾಡೀಸ್ಗೆ ಡೈರೆಕ್ಟ್ ಆಗಿ ಬಿಡಬಾರ್ದು. ಸೊ ಇನ್ ಕೇಸ್ ಆ ಥರ ಮಾಡಲಿಲ್ಲ ಅಂತಂದ್ರೆ ಏನಾಗತ್ತೆ ಅಂದ್ರೆ, ಸೊ ಆಸ್ ಐ ಮೆನ್ಷನ್ ಯುಟ್ರೋಫಿಕೇಶನ್ ಆಗೋ ಚಾನ್ಸ್ ಇರುತ್ತೆ ಅಥವಾ ವಾಟರ್ ಬಾರ್ನ್ ಡಿಸೀಸಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಿಫೋರ್ ಡಿಸ್ಪೋಸಲ್ ಈ ಸೀವೇಜ್ ವಾಟರ್ನ ನಾವು ಟ್ರೀಟ್ ಮಾಡ್ತೀವಿ. ಎಲ್ಲಿ ಟ್ರೀಟ್ ಮಾಡ್ತೀವಿ ಅಂತಂದ್ರೆ ಅದನ್ನ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಂತ ಕರಿತೀವಿ. ಒಳಚರಂಡಿ ಸಂಸ್ಕರಣಾ ಘಟಕ. ಇಲ್ಲಿ ಈ ವೇಸ್ಟ್ ವಾಟರ್ನ ನದಿಗೆ ಅಥವಾ ಕೆರೆಗೆ ಬಿಡೋದಕ್ಕಿಂತ ಮುಂಚೆ ಅದನ್ನ ಟ್ರೀಟ್ ಮಾಡ್ತಾರೆ. ಅಂದ್ರೆ ಈ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಏನಿರುತ್ತೆ ಅಥವಾ ಮೈಕ್ರೋಬ್ಸ್ಗಳೇನಿರುತ್ತೆ ಅದನ್ನೆಲ್ಲ ತೆಗಿತಾರೆ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಕಡಿಮೆ ನಾವು ಮಾಡಲೇಬೇಕು. ಸೊ ಯಾವುದರಿಂದ ಈ ಮೈಕ್ರೋಬ್ಸ್ನ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ನ ನಾವು ತೆಗಿಬಹುದು ಅಂತಂದ್ರೆ, ಅದಕ್ಕೂ ಕೂಡ ನಾವು ಸೂಕ್ಷ್ಮ ಜೀವಿಗಳನ್ನೇ ಉಪಯೋಗಿಸ್ತೀವಿ. ಯಾವ ರೀತಿಯಾದ ಸೂಕ್ಷ್ಮ ಜೀವಿಗಳಂದ್ರೆ ಹೆಟೆರೋಟ್ರೋಪಿಕ್ ಮೈಕ್ರೋಬ್ಸ್ ಅಂತ ಕರಿತೀವಿ. ಸೊ ಏನಿದು ಹೆಟೆರೋಟ್ರೋಪಿಕ್ ಮೈಕ್ರೋಬ್ಸ್ ಅಂದ್ರೆ, ಮೊದಲು ಹೆಟೆರೋಟ್ರೋಪ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋಣ. ಹೆಟೆರೋಟ್ರೋಪ್ಸ್ ಹಾಗೂ ಆಟೋಟ್ರೋಪ್ಸ್ ಈ ರೀತಿಯಾದ 2 ಜೀವಿಗಳಿದೆ. ಆಟೋಟ್ರೋಪ್ಸ್ ಅಂತ ಅಂದ್ರೆ ಈ ಜೀವಿಗಳು ಅವುಗಳ ಆಹಾರವನ್ನ ಅವೇ ಉತ್ಪತ್ತಿ ಮಾಡ್ಕೊಳ್ಳೋ ಅಂತ ಶಕ್ತಿ ಇರುತ್ತೆ. ಹೇಗೆ ಅಂದ್ರೆ ಅವುಗಳು ನಾವು ಪ್ಲಾಂಟ್ಸ್ನ ಇದಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಸಸ್ಯಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಸಸ್ಯಗಳಲ್ಲಿ ಫೋಟೋಸಿಂಥಸಿಸ್ ಅನ್ನೋ ಪ್ರಕ್ರಿಯೆ ನಡೆಯುತ್ತೆ. ಸೊ ಹಾಗಾಗಿ ಪ್ಲಾಂಟ್ಸು ಅವುಗಳ ಆಹಾರನ ಅವೇ ತಯಾರು ಮಾಡ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಇವನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಸೂಕ್ಷ್ಮ ಜೀವಿಗಳಲ್ಲೂ ಕೂಡ ಕೆಲವೊಂದು
ಸನ್ಲೈಟ್, ಸೂರ್ಯನ ಕಿರಣಗಳಿಂದ ಶಕ್ತಿಯನ್ನ ಪಡ್ಕೊಂಡು ಅವುಗಳ ಆಹಾರನ ಅವುಗಳೇ ತಯಾರು ಮಾಡ್ಕೊಳ್ಳುತ್ತೆ. ಅಂಥವುಗಳನ್ನ ನಾವು ಆಟೋಟ್ರೋಪ್ಸ್ ಅಂತ ಕರಿತೀವಿ. ಹೆಟೆರೋಟ್ರೋಪ್ಸ್ ಅಂದ್ರೆ ತಮ್ಮ ಎನರ್ಜಿಗೋಸ್ಕರ ಅಥವಾ ಶಕ್ತಿನ ಅವು ಪ್ರಿಪೇರ್ ಮಾಡಬೇಕು ಅಂತ ಅಂದ್ರೆ ಬೇರೆ ಶಕ್ತಿಯ ಆಕಾರಗಳಿಗೆ ನಾವು ಡಿಪೆಂಡ್ ಆಗಿರಬೇಕು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಅಂದ್ರೆ ನಾವು ಹೆಟೆರೋಟ್ರೋಪ್ಸ್, ನಮಗೆ ಎನರ್ಜಿ ಬೇಕಾಗಿರುತ್ತೆ ಯಾವುದೇ ಕೆಲಸ ಮಾಡ್ಬೇಕಂದ್ರೆ. ಸೊ ಆ ಎನರ್ಜಿನ ನಾವು ಎಲ್ಲಿಂದ ತಗೊಳ್ತೀವಿ? ಫುಡ್ ಫೈನಲ್ ಆಗಿ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಗ್ಲುಕೋಸ್ ಬರೋದು ಫುಡ್ ಇಂದ. ಫುಡ್ ಎಲ್ಲಿಂದ ಬರುತ್ತೆ? ಪ್ಲಾಂಟ್ಸ್ ಇಂದ. ಸೊ ಈ ರೀತಿಯಾಗಿ ನಾವು ಯಾವುದೇ ಜೀವಿ ಆಟೋಟ್ರೋಪ್ಸ್ ಮೇಲೆ ಡಿಪೆಂಡ್ ಆಗಿದ್ರೆ ಅವುಗಳ ಎನರ್ಜಿಗೋಸ್ಕರ ಅದನ್ನ ನಾವು ಹೆಟೆರೋಟ್ರೋಪ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಸೀವೇಜ್ ವಾಟರ್ನ ಟ್ರೀಟ್ ಮಾಡಲಿಕ್ಕೆ ಅಂದರೆ ಅವುಗಳಲ್ಲಿರೋ ಆರ್ಗ್ಯಾನಿಕ್ ಮ್ಯಾಟರ್ನ ನಾವು ಕಡಿಮೆ ಮಾಡಲಿಕ್ಕೆ ಹೆಟೆರೋಟ್ರೋಪ್ಸ್ಗಳನ್ನ ಯೂಸ್ ಮಾಡಬೇಕು. ಇಲ್ಲಿ ಆಟೋಟ್ರೋಪ್ಸ್ ಯೂಸ್ ಮಾಡಿದ್ರೆ ಪ್ರಯೋಜನ ಆಗಲ್ಲ, ಯಾಕಂದ್ರೆ ಅವುಗಳ ಆಹಾರನ ಅವೇ ತಯಾರು ಮಾಡ್ಕೊಳ್ಳುತ್ತೆ. ಅವುಗಳಿಗೆ ಈ ಆರ್ಗ್ಯಾನಿಕ್ ಮ್ಯಾಟರಿಂದ ಏನೇ ಉಪಯೋಗ ಇರೋದಿಲ್ಲ. ಆದರೆ ಹೆಟೆರೋಟ್ರೋಪ್ಸ್ ಇಲ್ಲಿ ಅವುಗಳಿಗೆ ಎನರ್ಜಿ ಬೇಕು, ಕಾರ್ಬನ್ ಸೋರ್ಸ್ ಬೇಕು ಅಂದರೆ ಅವುಗಳು ಆರ್ಗ್ಯಾನಿಕ್ ಮ್ಯಾಟರ್ ಮೇಲೆ ಡಿಪೆಂಡ್ ಆಗಿರಲೇಬೇಕು. ಹಾಗಾಗಿ ನಾವು ಇಲ್ಲಿ ಹೆಟೆರೋಟ್ರೋಪ್ಸ್ನ ಉಪಯೋಗಿಸ್ತೀವಿ. ಸೊ ನಾನು ಮೊದಲೇ ತಿಳಿಸಿದ ಹಾಗೆ ಈ ವಾಟರ್ ಟ್ರೀಟ್ಮೆಂಟ್, ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಅಂತ ಏನಿದೆ, ಸೊ ಅದು ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ STP ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ನಲ್ಲಿ ಆಗತ್ತೆ. ಸೊ ಇದು 2 ಹಂತಗಳಲ್ಲಿ ಆಗತ್ತೆ. ಮೊದಲನೇದು ಪ್ರೈಮರಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಎರಡನೇದು ಸೆಕೆಂಡರಿ ಟ್ರೀಟ್ಮೆಂಟ್ ಅಂತ ಹೇಳ್ಬಹುದು. ಏನಾಗತ್ತೆ ಈ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಅಂದ್ರೆ ಇದನ್ನ ನಾವು ಫಿಸಿಕಲ್ ಮೆಥಡ್ ಅಂತ ಕೂಡ ಕರಿಬಹುದು. ಯಾಕೆ ಫಿಸಿಕಲ್ ಮೆಥಡ್ ಅಂತ ಕರಿಬಹುದು ಅಂದ್ರೆ ಇಲ್ಲಿ ಫಿಲ್ಟ್ರೇಷನ್ ಹಾಗೂ ಸೆಡಿಮೆಂಟೇಷನ್ ಅನ್ನೋ ಕ್ರಿಯೆನ ನಾವು ಉಪಯೋಗಿಸ್ತೀವಿ. ಫಿಲ್ಟ್ರೇಷನ್ ಇದಕ್ಕೆ ನಾವು ಲೇಟ್ ಟರ್ಮ್ ಅಲ್ಲಿ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಸೊ ಮನೆಯಲ್ಲಿ ಟೀ ಮಾಡಿದಾಗ ಟೀ ಸೊಪ್ಪು ಅಥವಾ ಏನು ಮಸಾಲೆ ಹಾಕಿರ್ತೀವಿ ಅದನ್ನೆಲ್ಲ ನಾವು ಸಪರೇಟ್ ಮಾಡಬೇಕು. ಕೇವಲ ನಮಗೆ ಲಿಕ್ವಿಡ್ ಮಾತ್ರ ಬೇಕು ಅಂದಾಗ ಸೋಸ್ತೀವಲ್ವಾ, ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಸೋಸುವಿಕೆ ಮಾಡ್ತಾರೆ. ಈ ಫಿಲ್ಟ್ರೇಷನ್ ಅಂದ್ರೆ ಓಕೆ, ಸೋಸುವುದು. ಸೆಡಿಮೆಂಟೇಷನ್ ಅಂದ್ರೆ ಈ ಘನ ಪದಾರ್ಥಗಳೆಲ್ಲ ಏನಿರುತ್ತೆ ಅದು ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಓಕೆ, ಸೊ ಅದನ್ನು ನಾವು ಸೆಡಿಮೆಂಟೇಷನ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಈ ಪ್ರೈಮರಿ ಟ್ರೀಟ್ಮೆಂಟ್ ನಲ್ಲಿ ಲೀಫ್ ಇರ್ಬೋದು, ಅಂದ್ರೆ ಎಲೆಗಳು ಅಥವಾ ಪ್ಲಾಸ್ಟಿಕ್ಗಳು, ಸೊ ಇದೆಲ್ಲ ಏನಾಗುತ್ತೆ ತೇಲ್ತಾ ಇರುತ್ತೆ. ಆ ತೇಲುವಂತ ವಸ್ತುಗಳನ್ನ ನಾವು ಈಸಿಯಾಗಿ ಸೋಸೋದ್ರ ಮುಖಾಂತರ ಅಂದ್ರೆ ಫಿಲ್ಟ್ರೇಷನ್ ಮಾಡುವುದರ ಮುಖಾಂತರ ಈಸಿಯಾಗಿ ನಾವು ಅದನ್ನ ಸಪರೇಟ್ ಮಾಡ್ಬೋದು. ಅದು ಬಿಟ್ಟು ಕೆಲವೊಂದ್ಸಲ ಚಿಕ್ಕ ಚಿಕ್ಕ ಕಲ್ಲುಗಳಿರ್ಬೋದು ಅಥವಾ ಮಣ್ಣು ಇರಬಹುದು, ಮರಳಿರಬಹುದು. ಸೊ ಈ ರೀತಿಯಾದಂಥ ವೇಸ್ಟ್ ಮಟೀರಿಯಲ್ ಕೂಡ ಇರತ್ತೆ ಈ ಸೀವೇಜ್ ವಾಟರ್ನಲ್ಲಿ. ಅದನ್ನು ನಾವೇನು ಮಾಡಬಹುದು ಅಂದರೆ ಬಿಕಾಸ್ ಆಫ್ ದೇರ್ ಡೆನ್ಸಿಟಿ, ಅವುಗಳು ಸ್ವಲ್ಪ ಭಾರ ಇರೋದ್ರಿಂದ ಸ್ವಲ್ಪ ಹಾಗೇನೆ ಹೊತ್ತು ಬಿಟ್ಟರೆ ಅವು ಕೆಳಗಡೆ ಹೋಗಿ ಸೆಟಲ್ ಆಗುತ್ತೆ. ಅದನ್ನು ನಾವು ಸೆಡಿಮೆಂಟೇಷನ್ ಅಂತ ಕರಿತೀವಿ. ಸೊ ಅದನ್ನು ಕೂಡ ಮತ್ತೆ ಫಿಲ್ಟರ್ ಮಾಡೋದ್ರಿಂದ ಆ ಪಾರ್ಟಿಕಲ್ ಅಂದರೆ ಸೆಡಿಮೆಂಟ್ ಆಗಿರೋ ಪಾರ್ಟಿಕಲ್ಸ್ ಏನಿರುತ್ತೆ ಅದನ್ನು ನಾವು ಅಲ್ಲೇ ಬಿಟ್ಟು ಕೇವಲ ದ್ರವ ರೂಪದಲ್ಲಿರುವಂಥ ವೇಸ್ಟ್ ವಾಟರ್ನ ಕಲೆಕ್ಟ್ ಮಾಡ್ಕೊಳ್ಬೋದು. ಅಂದರೆ ಇಲ್ಲಿ ಇನ್ ದ ಪ್ರೈಮರಿ ಟ್ರೀಟ್ಮೆಂಟ್ 2 ಪ್ರೋಸೆಸ್ನ ನಾವು ಮಾಡ್ತೀವಿ. ಒಂದು ಫಿಲ್ಟ್ರೇಷನ್, ಇನ್ನೊಂದು ಸೆಡಿಮೆಂಟೇಷನ್. ಸೆಡಿಮೆಂಟೇಷನ್ ಯಾವುದಕ್ಕೆ ಮಾಡ್ತೀವಿ? ಸಾಯಿಲ್ ಹಾಗೂ ಸ್ಮಾಲ್ ಪೆಬಲ್ಸ್ ಏನಾದ್ರು ಇದ್ರೆ, ಸ್ಮಾಲ್ ಪೆಬಲ್ಸ್ ಅಂದ್ರೆ ಸಣ್ಣ ಸಣ್ಣ ಕಲ್ಲುಗಳು, ಅದನ್ನ ಗ್ರಿಟ್ ಅಂತ ಕೂಡ ಕರೀತಾರೆ. ಸೊ ಗ್ರಿಟ್ ಅಂದ್ರೆ ಏನು ಅಂತ ಏನಾದ್ರು ಕ್ವೆಶ್ಚನ್ ಕೇಳಿದ್ರೆ ಸೊ ನೀವು ಸಾಯಿಲ್ ಅಂಡ್ ಸ್ಮಾಲ್ ಪೆಬಲ್ಸ್ ಪ್ರೆಸೆಂಟ್ ಇನ್ ದ ಸೀವೇಜ್ ವಾಟರ್ ಅಂತ ಬರಿಬೇಕು. ಸೊ ಅದನ್ನ ನಾವು ಯಾವ ರೀತಿಯಾಗಿ ರಿಮೂವ್ ಮಾಡ್ಬೋದು? ಬೈ ದಿ ಸೆಡಿಮೆಂಟೇಷನ್. ಯಾಕೆ ಸೆಡಿಮೆಂಟೇಷನ್ ಯೂಸ್ ಮಾಡಬೇಕು? ಬಿಕಾಸ್ ದೇ ಆರ್ ಸಾಲಿಡ್, ದೇ ಸೆಟಲ್ ಅಟ್ ದಿ ಬಾಟಮ್. ಅವುಗಳು ಬಾಟಮ್ ಅಲ್ಲಿ ಸೆಟಲ್ ಆಗೋದ್ರಿಂದ ಮೇಲ್ಗಡೆ ನೀರಿನ ಅಂಶ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ನಾವು ತಗೊಂಡ್ರೆ ಕೆಳಗಡೆ ಕಲ್ಲು ಮಣ್ಣೆಲ್ಲ ಕೂತ್ಕೊಂಡಿರುತ್ತೆ, ಮೇಲೆ ನೀರಿನ ದ್ರವ ರೀತಿಯಲ್ಲಿ ಮಲಿನವಾದ ನೀರಿರುತ್ತೆ. ಸೊ ಇದನ್ನ ನಾವು ಜಸ್ಟ್ ಡಿಕ್ಯಾಂಟೇಷನ್ ಅಥವಾ ಫಿಲ್ಟ್ರೇಷನ್ ಮಾಡಿದ್ರೆ ಈಸಿಯಾಗಿ ಈ ಗ್ರಿಟ್ನ ರಿಮೂವ್ ಮಾಡ್ಬೋದು. ಸೊ ಹಾಗೆ ತೇಲ್ತಿರ್ತಕ್ಕಂಥ ಎಲೆ ಅಥವಾ ಪ್ಲಾಸ್ಟಿಕ್ ಆ ರೀತಿ ಅದನ್ನು ನಾವು ಫಿಲ್ಟ್ರೇಷನ್ ಮುಖಾಂತರ ಕ್ಲಿಯರ್ ಮಾಡಬಹುದು. ಸೊ ಈ ರೀತಿಯಲ್ಲಿ ನಾವು ಈ ನೀರಿನ ಅಂಶ ಏನು ಸಪರೇಟ್ ಮಾಡ್ತೀವಲ್ಲ ಈ ಗ್ರಿಟ್ಟಿಂದ ಅಥವಾ ತೇಲುವಂಥ ಪದಾರ್ಥಗಳಿಂದ, ಅದನ್ನು ನಾವು ಸೂಪರ್ನೇಟೆಂಟ್ ಅಂತ ಕರಿತೀವಿ.
ಆ ಸೂಪರ್ನೇಟೆಂಟ್ನ ಎಫ್ಲುಯೆಂಟ್ ಅಂತ ಹೇಳ್ತಾರೆ. ಸೊ ಈ ಎಫ್ಲುಯೆಂಟ್ ಎಲ್ಲಿಂದ ಬರ್ತಾ ಇದೆ? ಪ್ರೈಮರಿ ಟ್ರೀಟ್ಮೆಂಟ್ ಇಂದ ಬರ್ತಿರೋದ್ರಿಂದ ನಾವು ಇದನ್ನ ಪ್ರೈಮರಿ ಎಫ್ಲುಯೆಂಟ್ ಅಂತ ಹೇಳಬಹುದು. ಸೊ ಪ್ರೈಮರಿ ಎಫ್ಲುಯೆಂಟ್ ಅಂದ್ರೆ ಇಟ್ ಈಸ್ ಅ ಸೂಪರ್ನೇಟೆಂಟ್, ಅಂದ್ರೆ ದ್ರವದ ರೀತಿಯಲ್ಲಿ ಇರ್ತಕ್ಕಂಥ ಮಲಿನವಾದ ನೀರು. ಓಕೆ, ಸೊ ಆ ನೀರು ಹೇಗೆ ನಮಗೆ ಸಿಕ್ತು? ಬೈ ರಿಮೂವಿಂಗ್ ದಿ ಗ್ರಿಟ್ ಆ್ಯಂಡ್ ದಿ ಫ್ಲೋಟಿಂಗ್ ಮಟೀರಿಯಲ್. ಓಕೆ, ಸೊ ಆ ಫ್ಲೋಟಿಂಗ್ ಮಟೀರಿಯಲ್ನೆಲ್ಲ ತೆಗೆದಾಗ ನಮಗೆ ಸಿಗ್ತಕ್ಕಂಥ ಸೂಪರ್ನೇಟೆಂಟ್ನ ಎಫ್ಲುಯೆಂಟ್ ಅಂತ ಕರಿತೀವಿ. ಸೊ ಇಲ್ಲಿಂದ ಈ ಪ್ರೈಮರಿ ಎಫ್ಲುಯೆಂಟ್ನ ನೆಕ್ಸ್ಟ್ ಟ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಟ್ಯಾಂಕ್ನಲ್ಲಿ ಸೆಕೆಂಡರಿ ಟ್ರೀಟ್ಮೆಂಟ್ ನಡೀತಾ ಹೋಗುತ್ತೆ. ಸೊ ಪ್ರೈಮರಿನಲ್ಲಿ ನಾವು ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಲ್ಲ, ಕೇವಲ ಫಿಸಿಕಲ್ ಮೆಥಡ್ಸ್, ದಟ್ ಇಸ್ ಫಿಲ್ಟ್ರೇಷನ್ ಹಾಗೂ ಸೆಡಿಮೆಂಟೇಷನ್ ಇಂದ ಸಪ್ರೇಟ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಸೆಕೆಂಡರಿ ಟ್ರೀಟ್ಮೆಂಟ್ ಆರ್ ದಿ ಬಯೋಲಾಜಿಕಲ್ ಟ್ರೀಟ್ಮೆಂಟ್. ಸೊ ಇಲ್ಲಿ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಕೆಮಿಕಲ್ಸ್ಗಳನ್ನು ಕೂಡ ಯೂಸ್ ಮಾಡ್ತೀವಿ ಹಾಗೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೆ ಸೂಕ್ಷ್ಮ ಜೀವಿಗಳನ್ನ ಕೂಡ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ನಾವು ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಅಂತ ಕೂಡ ತಗೊಳ್ಬಹುದು. ಸೊ ಹೇಗೆ ಇಲ್ಲಿ ಸೆಕೆಂಡರಿ ಟ್ರೀಟ್ಮೆಂಟ್ ಅಥವಾ ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಆಗತ್ತೆ ಅಂದ್ರೆ, ಸೊ ನಾವು ಈಗ ಜಸ್ಟ್ ಕಲಿತ ಹಾಗೆ ಪ್ರೈಮರಿ ಎಫ್ಲುಯೆಂಟ್ ನಮಗೆ ಸಿಕ್ಕಿದೆ. ಆ ಪ್ರೈಮರಿ ಎಫ್ಲುಯೆಂಟ್ನ ಬೇರೆ ಒಂದು ಲಾರ್ಜ್ ಟ್ಯಾಂಕ್ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಟ್ಯಾಂಕ್ ನಾವು ಏರೇಷನ್ ಟ್ಯಾಂಕ್ ಅಂತ ಕರಿಬಹುದು. ಏನಿದು ಏರೇಷನ್ ಟ್ಯಾಂಕ್ ಅಂದ್ರೆ, ಸೊ ಈ ರೀತಿಯಲ್ಲಿ ದೊಡ್ಡ ಟ್ಯಾಂಕ್ ಇದ್ರೆ ಪೈಪ್ ಮುಖಾಂತರ ಏರ್ನ ಪಾಸ್ ಮಾಡ್ತಾರೆ. ಸೊ ಇದು ಆಕ್ಸಿಜನ್ ಇದರಲ್ಲಿ ಇರುತ್ತೆ. ಸೊ ಹಾಗಾಗಿ ಇದನ್ನ ನಾವು ಏರೇಷನ್ ಟ್ಯಾಂಕ್ ಅಂತ ಕರಿಬಹುದು. ಹಾಗೂ ಹಿಂದಿನ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ವಾಟರ್ನ ಸೆಟಲ್ ಆಗಕ್ಕೆ ಬಿಡ್ತಾರೆ, ಅಲ್ಲಿ ಯಾವುದೇ ರೀತಿಯಾಗಿ ಕಲಕೋದು ಅಥವಾ ಅದನ್ನ ಮಿಕ್ಸ್ ಮಾಡೋದು ಆ ರೀತಿಯಾದ ಪ್ರೋಸೆಸ್ ಯಾವುದು ಇರಲ್ಲ. ಆದ್ರೆ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಇಲ್ಲಿ ಏರ್ನ ಪಾಸ್ ಮಾಡ್ತಾರೆ, ದಟ್ ಈಸ್ ಏರೇಷನ್ ಟ್ಯಾಂಕ್, ಹಾಗೂ ಇದನ್ನ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರ್ತಾರೆ. ಸೊ ಯಾಕೆ ಮಿಕ್ಸ್ ಮಾಡ್ತಾ ಇರಬೇಕು ಅಂತ ಅಂದ್ರೆ, ಸೊ ದ್ಯಾಟ್ ಈ ಟ್ಯಾಂಕ್ ಅನ್ನೋದು ತುಂಬಾ ದೊಡ್ಡದಾಗಿರತ್ತೆ. ಸೊ ಅದ್ರ ಒಳಗಡೆ ಇಲ್ಲಿ ನಾವು ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಅಂದ್ರೆ ನಾ ಹೇಳಿದೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಯೂಸ್ ಮಾಡ್ತಿದೀವಿ ಅಂತ. ಸೊ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಕೂಡ ಆಕ್ಸಿಜನ್ ಅಗತ್ಯ ಇದೆ. ಸೊ ಕೇವಲ ಇಲ್ಲೇನು ಮಿಕ್ಸ್ ಮಾಡದೆ ಹಾಗೆ ಆಕ್ಸಿಜನ್ ನ ಪಾಸ್ ಮಾಡ್ತಾ ಇದ್ರೆ, ಸೊ ಎಲ್ಲಿ ಆಕ್ಸಿಜನ್ ಹೋಗುತ್ತೆ ಈ ಒಂದು ಜಾಗದಲ್ಲಿ ಆಕ್ಸಿಜನ್ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿರುವಂತ ಜಾಗದಲ್ಲಿ ಇರುವಂತ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮಾತ್ರ ಬೆಳೀತಾ ಹೋಗುತ್ತೆ. ಸೊ ಹಾಗೂ ಬೇರೆ ಕಡೆ ಈ ಜಾಗದಲ್ಲಿ ಏನಾದ್ರು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದ್ರೆ ಅವುಗಳಿಗೆ ಇನಫ್ ಅಮೌಂಟ್ ಆಫ್ ಆಕ್ಸಿಜನ್ ಸಿಗದೆ ಇರಬಹುದು. ಹಾಗಾಗಿ ಅವುಗಳ ಗ್ರೋತ್ ಸರಿಯಾಗಿ ಆಗದೆ ಇರುವಂತ ಚಾನ್ಸಸ್ ಇರುತ್ತೆ. ಆದ್ರೆ ನಮ್ಗೆ ಇಲ್ಲಿ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಾವೇನು ಯೂಸ್ ಮಾಡ್ತೀವಿ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಅಂದ್ರೆ ಸಿವೇಜ್ ವಾಟರ್ ನ ಕ್ಲೀನ್ ಮಾಡ್ಲಿಕ್ಕೆ, ಸೊ ಜಾಸ್ತಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೆಳೆಯುವಂತ ಅವಶ್ಯಕತೆ ಇದೆ. ಸೊ ಹಾಗಾಗಿ ಇಲ್ಲಿ ನಾವು ಏನು ಗಾಳಿನ ಕೊಡ್ತಾ ಇದೀವಿ ಅದು ಎಂಟೈರ್ ಟ್ಯಾಂಕ್ಗೆ ತಲುಪಬೇಕು. ಅಂದ್ರೆ ಎಂಟೈರ್ ಟ್ಯಾಂಕ್ ಅಂದ್ರೆ ಈಚ್ ಅಂಡ್ ಎವ್ರಿ ಕಾರ್ನರ್ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಕೂಡ ಆಕ್ಸಿಜನ್ ಬೇಕಾಗತ್ತೆ. ಸೊ ನೀವೀಗಾಗಲೇ ಗೆಸ್ ಮಾಡಿರ್ಬೋದು ಇಲ್ಲಿ ಯಾವ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಯೂಸ್ ಮಾಡ್ತೀವಿ ನಾವು? ಏರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಯೂಸ್ ಮಾಡ್ತೀವಿ. ಏನಿದು ಏರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೆ, ಅವುಗಳ ಬೆಳವಣಿಗೆಗೆ, ಅವುಗಳು ಆಹಾರವನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಆಕ್ಸಿಜನ್ ನ ಅವಶ್ಯಕತೆ ಇದ್ರೆ ಅವುಗಳನ್ನ ನಾವು ಏರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಸೊ ಇನ್ನೊಂದ್ಸಲ ರೀಕಾಲ್ ಮಾಡ್ಕೊಳ್ಳೋದಾದ್ರೆ, ಪ್ರೈಮರಿ ಎಫ್ಲುಯೆಂಟ್ ನಮಗೆ ಸಿಕ್ತು, ಅದನ್ನ ಒಂದು ಟ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿದೀವಿ. ಆ ಟ್ಯಾಂಕ್ ನಲ್ಲಿ ಪ್ರೈಮರಿ ಎಫ್ಲುಯೆಂಟ್ ಜೊತೆಗೆ ಆಕ್ಸಿಜನ್ ನ ಪಾಸ್ ಮಾಡ್ತಾ ಇದೀವಿ ಮತ್ತು ಅದು ಕಂಟಿನ್ಯೂಸ್ ಆಗಿ ಮಿಕ್ಸ್ ಆಗ್ತಾ ಇದೆ. ಆ ವಾಟರ್ ದಟ್ ಈಸ್ ಪ್ರೈಮರಿ ಎಫ್ಲುಯೆಂಟ್ ಹಾಗೂ ಆಕ್ಸಿಜನ್ ಜೊತೆಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಲ್ ಬಿ ಆಡೆಡ್. ಯಾವ ತರದ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಆಡ್ ಮಾಡ್ತಾರೆ? ಏರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಆಡ್ ಮಾಡ್ತಾರೆ. ಸೊ ಎಲ್ಲಿಂದ ಆಡ್ ಮಾಡ್ತಾರೆ ಇದು ಅಂತಂದ್ರೆ, ಇದನ್ನ ನಾವು ಇನಾಕ್ಯುಲಮ್ ಅಂತ ಕರಿಬಹುದು. ನೀವು ನೆನಪಿಸ್ಕೊಳ್ಬಹುದು, ನಾವು ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ನಲ್ಲಿ ಕಲಿಬೇಕಾದ್ರೆ ಮೊಸರು ಮಾಡಬೇಕಾದ್ರೆ ಹೆಪ್ಪು ಹಾಕೋದು ಅಂತೆಲ್ಲ ಕಲ್ತಿದ್ವಿ. ಅದನ್ನ ಇನಾಕ್ಯುಲಮ್ ಅಂತ ಕರೀತಾರೆ. ಅಂತಂದ್ರೆ ಆಲ್ರೆಡಿ ಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಲ್ ಬಿ ದೇರ್. ಸೊ ಅದನ್ನ ನಾವು ವೇಸ್ಟ್ ವಾಟರ್ಗೆ ಹಾಕಿದಾಗ ಅವುಗಳು ಬೆಳೆಯಲಿಕ್ಕೆ ಶುರು ಆಗ್ತಾ ಹೋಗುತ್ತೆ.
ಓಕೆ, ಇಲ್ಲಿ ಕೇವಲ ಬ್ಯಾಕ್ಟೀರಿಯಾಗಳು ಮಾತ್ರ ಬೆಳೆಯಲ್ಲ, ಅಲಾಂಗ್ ವಿತ್ ದಟ್ ಇವನ್ ಫಂಗೈ ವಿಲ್ ಆಲ್ಸೋ ಬಿ ದೇರ್, ಫಂಗಲ್ ಫಿಲಮೆಂಟ್ ವಿಲ್ ಆಲ್ಸೋ ಬಿ ದೇರ್. ಸೊ ಎಲ್ಲ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಜಾಸ್ತಿ ಆಕ್ಸಿಜನ್ ನ ಕೊಡ್ತಾ ಹೋದ ಹಾಗೆ ಸೊ ಸ್ವಲ್ಪ ಹೊತ್ತು ಕಳೆದಂತೆ ಏನಾಗುತ್ತೆ, ಎಲ್ಲೆಲ್ಲೋ ಒಂದೊಂದೇ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ಮಲ್ಟಿಪ್ಲೈ ಆಗಿ ಅವುಗಳ ಬೆಳವಣಿಗೆ ಆಗ್ತಾ 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 ಸೊ ಎಲ್ಲ ಕ್ಲಂಪ್ ಆಗ್ಲಿಕ್ಕೆ ಶುರುವಾಗುತ್ತೆ. ಈ ರೀತಿಯಾದಂಥ ಕ್ಲಂಪ್ ಅಥವಾ ಕೋಆಗ್ಯುಲೇಟೆಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ನಾವು ಫ್ಲಾಕ್ಸ್ ಅಂತ ಕರಿಬಹುದು. ಓಕೆ, ಸೊ ಈ ಫ್ಲಾಕ್ಸ್ ಅಂತಂದ್ರೆ ಏನು? ಫ್ಲಾಕ್ಸ್ ಅಂತಂದ್ರೆ masses of bacteria associated with the fungal filament. ಓಕೆ, ಸೊ ಈ ರೀತಿಯಲ್ಲಿ ಬ್ಯಾಕ್ಟೀರಿಯಾಸು ಮತ್ತೆ ಫಂಗಲ್ ಗ್ರೋ ಆಗ್ತಾ ಆಗ್ತಾ ಏನಾಗುತ್ತೆ, ಆಕ್ಸಿಜನ್ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಅಟ್ ದ ಸೇಮ್ ಟೈಮ್ ಆರ್ಗ್ಯಾನಿಕ್ ಮ್ಯಾಟರ್ ಇರತ್ತಲ್ಲ ಸೀವೇಜ್ ವಾಟರ್ ನಲ್ಲಿ, ಅದನ್ನ ಎನರ್ಜಿ ಸೋರ್ಸ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋಕೆ ಶುರು ಆಗತ್ತೆ. ಓಕೆ, ಸೊ ಈ ರೀತಿಯಲ್ಲಿ ಮಾಡ್ತಾ ಏನ್ ಮಾಡತ್ತೆ, ನಮ್ಗೆ ಇಲ್ಲಿ ಒಂದು ಇಂಡಿಕೇಶನ್ ಸಿಗತ್ತೆ BOD ಅನ್ನೋದು. ಸೊ ಈ BOD ಅನ್ನೋ ವ್ಯಾಲ್ಯೂನ ಅದು ಕಡಿಮೆ ಮಾಡ್ತಾ ಹೋಗುತ್ತೆ. ಏನಿದು BOD ಅಂದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಆಫ್ ದಿ ಎಫ್ಲುಯೆಂಟ್. ಸೊ ಈ BOD ನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. BOD ಅಂದ್ರೆ ಇಟ್ ಇಸ್ ದಿ ಅಮೌಂಟ್ ಆಫ್ ಆಕ್ಸಿಜನ್ ದಟ್ ವುಡ್ ಬಿ ಕನ್ಸ್ಯೂಮ್ಡ್ ಇಫ್ ಆಲ್ ದ ಆರ್ಗ್ಯಾನಿಕ್ ಮ್ಯಾಟರ್ ಇನ್ 1 liter ವರ್ ಆಕ್ಸಿಡೈಸ್ಡ್ ಬೈ ಬ್ಯಾಕ್ಟೀರಿಯಾ. ಸೊ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ಒಂದು ಬೀಕರ್ ನಲ್ಲಿ ನಾವು 1 liter ವೇಸ್ಟ್ ವಾಟರ್ನ ಹಾಕಿದ್ದೀವಿ. ಸೊ ಹಾಗೂ ಇದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳಿದೆ. ಓಕೆ, ಅಂಡ್ ಆರ್ಗ್ಯಾನಿಕ್ ಮ್ಯಾಟರ್ ಕೂಡ ಇದೆ, ಅಂದ್ರೆ ವೇಸ್ಟ್ ವಾಟರ್. ಸೊ ಈ ಆರ್ಗ್ಯಾನಿಕ್ ಮ್ಯಾಟರ್ ನ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯೂಸ್ ಮಾಡ್ಕೊಳ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ವಾಟ್ ಡು ದೇ ನೀಡ್ ಆಕ್ಸಿಜನ್. ಸೊ ಎಷ್ಟು ಆಕ್ಸಿಜನ್ ಬೇಕು ಈ 1 liter ನಲ್ಲಿ ಇರ್ತಕ್ಕಂಥ ಆರ್ಗ್ಯಾನಿಕ್ ಮ್ಯಾಟರ್ ನ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಎನರ್ಜಿ ರೂಪದಲ್ಲಿ ಕನ್ವರ್ಟ್ ಮಾಡಲಿಕ್ಕೆ, ಅದನ್ನ ನಾವೇನಂತ ಕರಿತೀವಿ, BOD ಅಂತ ಕರಿತೀವಿ. ಸೊ ಗ್ರೇಟರ್ ದ BOD ವ್ಯಾಲ್ಯೂ, ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಆ BOD ನ, ಸೊ ಜಾಸ್ತಿ BOD ವ್ಯಾಲ್ಯೂ ಬರ್ತಿದೆ ಅಂದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಅಂದ್ರೆ ಏನರ್ಥ, ಸೊ ಜಾಸ್ತಿ ಆರ್ಗ್ಯಾನಿಕ್ ಮ್ಯಾಟರ್ಗಳಿದೆ. ಸೊ ದಟ್ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಜಾಸ್ತಿಯಾಗಿ ಅವನ್ನ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಮೋರ್ ಅಂಡ್ ಮೋರ್ ಆಕ್ಸಿಜನ್ ಇಸ್ ನೀಡೆಡ್. ಸೊ ಇನ್ ಅದರ್ ವರ್ಡ್ಸ್ ನಾವೇನ್ ಹೇಳ್ಬೋದು, ಮೋರ್ ದ BOD ವ್ಯಾಲ್ಯೂ ಮೋರ್ ಇಸ್ ದ ಪೊಲ್ಯೂಷನ್. ಓಕೆ, ಸೊ ನಾವು ಈ ರೀತಿಯಲ್ಲಿ ಎವ್ರಿ ಟೈಮ್ ಸೊ ಸಿವೇಜ್ ವಾಟರ್ನ ತಗೊಳ್ತೀವಿ, ಎಫ್ಲುಯೆಂಟ್ನ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಆ್ಯಡ್ ಮಾಡ್ತೀವಿ, ಆಕ್ಸಿಜನ್ನ ಪಾಸ್ ಮಾಡ್ತೀವಿ. ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಆಕ್ಸಿಜನ್ ಯುಟಿಲೈಸ್ ಮಾಡಿಕೊಂಡು ಆರ್ಗ್ಯಾನಿಕ್ ಮ್ಯಾಟರ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಸೊ ಹಾಗೆ ಎವ್ರಿ ಟೈಮ್ ಇಂಟರ್ವಲ್, ಮೇ ಬಿ 1 hour 2 hours ಟೈಮ್ ಇಂಟರ್ವಲ್ನಲ್ಲಿ ನಾವು ಈ BOD ವ್ಯಾಲ್ಯೂನ ಚೆಕ್ ಮಾಡ್ತಾ ಹೋಗಬೇಕು. ಸೊ ಆಸ್ ದ ಟೈಮ್ ಪಾಸಸ್, ಟೈಮ್ ಕಳೆದ ಹಾಗೆ ಈ BOD ವ್ಯಾಲ್ಯೂ ಅನ್ನೋದೇನಾಗುತ್ತೆ, ಅದು ಕಡಿಮೆ ಆಗ್ತಾ ಹೋಗಬೇಕು. ಯಾಕೆ ಕಡಿಮೆ ಆಗ್ತಾ ಹೋಗಬೇಕು? ಯಾಕಂದ್ರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಾವೇನು ಆ್ಯಡ್ ಮಾಡಿರ್ತೀವಿ ಅದು ಆರ್ಗ್ಯಾನಿಕ್ ಮ್ಯಾಟರ್ನ ಯುಟಿಲೈಸ್ ಮಾಡ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನೋದು ಕಡಿಮೆ ಆಗ್ತಾ ಬರ್ತಿರುವಂಗೆ ಆಕ್ಸಿಜನ್ ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ತಾ ಹೋಗಬೇಕು. ಓಕೆ, ಸೊ ಈ ರೀತಿಯಲ್ಲಿ ಎವ್ರಿ ಸರ್ಟನ್ ಟೈಮ್ ಇಂಟರ್ವಲ್ಸ್ 1 hour 2 hours 3 hours ಎಲ್ಲ ಸೊ ಅವರು BOD ನ ಚೆಕ್ ಮಾಡ್ತಾ ಹೋಗ್ತಾರೆ. ಸೊ ಯಾವಾಗ BOD ವ್ಯಾಲ್ಯೂ ಒಂದು ವ್ಯಾಲ್ಯೂ ಏನಿರುತ್ತೆ ಸೊ ಅಷ್ಟು ತುಂಬಾ ಕಡಿಮೆ ಇರಬೇಕು. ಸೊ ಅಷ್ಟು ವ್ಯಾಲ್ಯೂ ಬಂದಾಗ ಈ ವಾಟರ್ ಪ್ಯೂರ್ ವಾಟರ್ ಅಂತ ಕನ್ಸಿಡರ್ ಮಾಡ್ತಾರೆ, ಅಥವಾ ಮೊದಲಿಗಿಂತ ಇದು ಬೆಟರ್ ಅನ್ನೋದನ್ನ ನಮಗೆ ಗೊತ್ತಾಗತ್ತೆ. ಸೊ ಸೀವೇಜ್ ವಾಟರ್ ಇಸ್ ಟ್ರೀಟೆಡ್ ಟಿಲ್ ದ BOD ಇಸ್ ರೆಡ್ಯೂಸ್ಡ್. ಸೊ ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್. ಮೋರ್ ದ BOD ಮೋರ್ ವಿಲ್ ಬಿ ದ ಪೊಲ್ಯೂಷನ್. ಸೊ ನಾವು BOD ವ್ಯಾಲ್ಯೂ ಸಾಧ್ಯ ಆದಷ್ಟು ಕಡಿಮೆ ಆದಾಗ ಏನ್ ಮಾಡ್ತೀವಿ, ಆ ವಾಟರ್ನ, ಇವಾಗ ನಾವು ಇದನ್ನ ಸೆಕೆಂಡ್ರಿ ಎಫ್ಲುಯೆಂಟ್ ಅಂತ ಕರಿತೀವಿ, ಅದನ್ನ ಏನ್ ಮಾಡ್ತಾರೆ, ನೆಕ್ಸ್ಟ್ ಟ್ಯಾಂಕ್ಗೆ ಕಳಿಸ್ತಾರೆ, ಅದನ್ನ ಸೆಟ್ಲಿಂಗ್ ಟ್ಯಾಂಕ್ ಅಂತ ಹೇಳ್ತಾರೆ. ಸೊ ಇಲ್ಲಿಗ 3ನೇ ಟ್ಯಾಂಕ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಮೊದಲನೇದು ಪ್ರೈಮರಿ ಟ್ರೀಟ್ಮೆಂಟ್, ನೆಕ್ಸ್ಟ್ ಸೆಕೆಂಡ್ರಿ ಟ್ರೀಟ್ಮೆಂಟ್. ಸೆಕೆಂಡ್ರಿ ಟ್ರೀಟ್ಮೆಂಟ್ ನಲ್ಲಿ ಬಯೋಲಾಜಿಕಲ್ ಟ್ರೀಟ್ಮೆಂಟ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಯೂಸ್ ಮಾಡಿ ನಾವು BOD ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. BOD ಸಾಧ್ಯ ಆದಷ್ಟು ಕಡಿಮೆ ಆದಾಗ ಅದನ್ನ ಆ ಎಫ್ಲುಯೆಂಟ್ ಈ ಎಫ್ಲುಯೆಂಟ್ ನಾವೀಗ ಸೆಕೆಂಡ್ರಿ ಎಫ್ಲುಯೆಂಟ್ ಅಂತ ಕರಿಬಹುದು. ಸೊ ಇದನ್ನ ನೆಕ್ಸ್ಟ್ ಥರ್ಡ್ ಟ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಅದನ್ನ ಸೆಟ್ಲಿಂಗ್ ಟ್ಯಾಂಕ್ ಅಂತ ಹೇಳ್ತಾರೆ. ಓಕೆ,
ಸೊ ಈ ಸೆಟ್ಲಿಂಗ್ ಟ್ಯಾಂಕ್ ಅಲ್ಲಿ ಏನಾಗತ್ತೆ ಅಂದ್ರೆ, ಸೊ ನೀವು ಮತ್ತೆ ರಿಕಾಲ್ ಮಾಡ್ಕೊಳ್ಬೇಕು, ಹಿಂದೆ ನಾವು ಫ್ಲಾಕ್ಸ್ ಅಂತ ಓದಿದ್ವಿ, ಅದು ಮೈಕ್ರೋ ಆರ್ಗ್ಯಾನಿಸಮ್ಸ್, ಬ್ಯಾಕ್ಟೀರಿಯಾ ಪ್ಲಸ್ ಫಂಗೈ ಗ್ರೋತ್ ಆಗ್ತಿತ್ತಲ್ಲ. ಸೊ ಅದೇನಾಗತ್ತೆ, ಎಲ್ಲ ಕಲೆಕ್ಟ್ ಆಗಿ ಸೆಡಿಮೆಂಟ್ ಆಗ್ಲಿಕ್ಕೆ ಶುರು ಆಗತ್ತೆ. ಸೊ ಅದೆಲ್ಲ ಕೆಳಗಡೆ ಹೋಗಿ ಕೂತ್ಕೊಳ್ಳಿಕ್ಕೆ ಶುರು ಆಗತ್ತೆ. ಆ ಸೆಡಿಮೆಂಟ್ ನಾವೇನಂತ ಕರಿತೀವಿ ಅಂದ್ರೆ ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಕರಿತೀವಿ. ಸೊ ಯಾಕೆ ಇದರ ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಕರೀತಾರೆ ಅಂದ್ರೆ, ಆಲ್ರೆಡಿ ಅದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ. ಸೊ ನಾವು ಇದನ್ನ ಇನಾಕ್ಯುಲಮ್ ಆಗಿ ಯೂಸ್ ಮಾಡಬಹುದು. ಸೊ ಅಂದ್ರೆ ನೆಕ್ಸ್ಟ್ ಇದು ಒಂದು ರೌಂಡ್ ಆಫ್ ಟ್ರೀಟ್ಮೆಂಟ್ ಅಂತ ಅಂದ್ರೆ, ಸೆಕೆಂಡ್ ರೌಂಡ್ಗೆ ಇನ್ ಸ್ವಲ್ಪ ವಾಟರ್ನ ನಾವು ಏನ್ ಕಲೆಕ್ಟ್ ಮಾಡ್ತೀವಲ್ವಾ ಪ್ರೈಮರಿ ಟ್ರೀಟ್ಮೆಂಟ್, ಅದನ್ನ ನೆಕ್ಸ್ಟ್ ಸೆಕೆಂಡರಿ ಟ್ರೀಟ್ಮೆಂಟ್ಗೆ ಹಾಕ್ಬೇಕಾದ್ರೆ ಸೊ ಈ ಆಕ್ಟಿವೇಟೆಡ್ ಸ್ಲಡ್ಜ್ನ ಸ್ವಲ್ಪ ಪ್ರಮಾಣದಲ್ಲಿ ಇನಾಕ್ಯುಲಮ್ ಆಗಿ ಯೂಸ್ ಮಾಡ್ತಾರೆ. ಅದರಲ್ಲಿ ಕೂಡ ಬ್ಯಾಕ್ಟೀರಿಯಾಸ್, ಏರೋಬಿಕ್ ಬ್ಯಾಕ್ಟೀರಿಯಾಸ್ ಇರತ್ತೆ. ಆದ್ರೆ ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ, ಈಗ 100% ಅಂತ ಇದ್ರೆ ಅದರಲ್ಲಿ ಕೇವಲ 10% ನಾವು ಇನಾಕ್ಯುಲಮ್ ಆಗಿ ಯೂಸ್ ಮಾಡ್ತೀವಿ. ಸೊ ಉಳಿದ 90% ಏನಿರುತ್ತೆ ಅದನ್ನ ಮತ್ತೆ ನಾವು ಬಿಸಾಕ್ಲಿಕ್ಕೆ ಹೋಗಲ್ಲ. ಸೊ ಅದನ್ನ ಸ್ಲಡ್ಜ್ ಅಂತ ಕರೀತಾರೆ. ಓಕೆ, ಸೊ ಈ ಸ್ಲಡ್ಜ್ ಅಂತ ಏನಿದೆ ಇದನ್ನ ಇನ್ನೊಂದು ಟ್ಯಾಂಕಿಗೆ, 4ನೇ ಟ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇಲ್ಲಿ ಎನರೋಬಿಕ್ ಸ್ಲಡ್ ಡೈಜೆಸ್ಟರ್ ಅಂತ ಕರೀತಾರೆ ಇದನ್ನ. ಸೊ ಈಗಾಗಲೇ ಅರ್ಥ ಮಾಡ್ಕೊಂಡಿರ್ಬೋದು, ಎನರೋಬಿಕ್ ಅಂದ್ರೆ ಇಲ್ಲಿ ಆಕ್ಸಿಜನ್ ಬೇಡ. ಸೊ ಇಂದಿನ ಟ್ಯಾಂಕ್ ನಲ್ಲಿ ನಾವು ಆಕ್ಸಿಜನ್ ನ ಯೂಸ್ ಮಾಡಿದ್ವಿ, ಆದ್ರೆ ಈ ಟ್ಯಾಂಕ್ ನಲ್ಲಿ ಆಕ್ಸಿಜನ್ ಬೇಡ. ಸೊ ಹಾಗಾಗಿ ಎನರೋಬಿಕ್ ಆರ್ಗ್ಯಾನಿಸಮ್ಸ್ ನ ಇಲ್ಲಿ ಆಡ್ ಮಾಡ್ತಾರೆ. ಸೊ ಏನು ಇದರ ಕೆಲಸ ಎನರೋಬಿಕ್ ಆರ್ಗ್ಯಾನಿಸಮ್ಸ್ದು, ಈ ಸ್ಲಡ್ಜ್ ಏನಿರುತ್ತೆ, ಆಕ್ಟಿವೇಟೆಡ್ ಸ್ಲಡ್ಜ್ ಏನ್ ಬಂದಿರುತ್ತೆ ನಮಗೆ ಸೆಕೆಂಡರಿ ಟ್ರೀಟ್ಮೆಂಟ್ ಆದ್ಮೇಲೆ, ಸೊ ಅವುಗಳ ಮೇಲೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಅಟ್ಯಾಕ್ ಮಾಡತ್ತೆ. ಸೊ ಅವುಗಳನ್ನ ತಮ್ಮ ಆಹಾರವಾಗಿ ಉಪಯೋಗಿಸ್ಕೊಳ್ತಾ ಇಲ್ಲಿ ಕೆಲವೊಂದು ಗ್ಯಾಸಸ್ನ ಅವುಗಳು ಪ್ರೊಡ್ಯೂಸ್ ಮಾಡತ್ತೆ. ಯಾವುದು ಆ ಗ್ಯಾಸಸ್ಗಳು ಅಂದ್ರೆ ಮೀಥೇನ್, ಹೈಡ್ರೋಜನ್ ಸಲ್ಫೈಡ್ ಹಾಗೂ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ಈ ಮೀಥೇನ್ ನಾವು ಬಯೋಗ್ಯಾಸ್ ಅಂತ ಕೂಡ ಕರಿಬಹುದು. ಅಂದ್ರೆ ಈ ರೀತಿಯಲ್ಲಿ ನಾವು ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಕೇವಲ ವಾಟರ್ನ ಪ್ಯೂರಿಫೈ ಮಾಡ್ತಿಲ್ಲ, ಅದ್ರ ಜೊತೆಗೆ ಬಯೋಗ್ಯಾಸ್ ಕೂಡ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಬಯೋಗ್ಯಾಸ್ ಯಾವುದಕ್ಕೆ ಉಪಯೋಗ ಅನ್ನೋದನ್ನ ನಾವು ಮುಂದಿನ ಪಾಠದಲ್ಲಿ ಕಲ್ತ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು, ಸೊ ವೆನ್ ದಿ ಸ್ಲಡ್ಜ್, ಆಕ್ಟಿವೇಟೆಡ್ ಸ್ಲಡ್ಜ್ನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಇನಾಕ್ಯುಲಮ್ ಆಗಿ ಯೂಸ್ ಮಾಡಿಕೊಂಡು ಉಳಿದದ್ದನ್ನ ಎನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ಗೆ ಪಾಸ್ ಮಾಡಿದಾಗ ಅಲ್ಲಿ ಆರ್ಗ್ಯಾನಿಸಮ್, ಎನರೋಬಿಕ್ ಆರ್ಗ್ಯಾನಿಸಮ್ಸ್ ಅವುಗಳನ್ನ ಉಪಯೋಗಿಸ್ಕೊಳ್ತಾ ಹೋಗುತ್ತೆ, ಅಂದ್ರೆ ಅವುಗಳನ್ನ ಆಹಾರವಾಗಿ ಉಪಯೋಗಿಸ್ಕೊಳ್ಳುತ್ತೆ. ಆ ರೀತಿಯಾಗಿ ಮಾಡ್ತಾ ಕೆಲವೊಂದು ಗ್ಯಾಸಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಗ್ಯಾಸ್ಗಳು ಯಾವುದು ಅಂದ್ರೆ ಮೀಥೇನ್, ಹೈಡ್ರೋಜನ್ ಸಲ್ಫೈಡ್ ಹಾಗೂ ಕಾರ್ಬನ್ ಡೈಆಕ್ಸೈಡ್. ಸೊ ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಮೀಥೇನ್ ನಾವು ಬಯೋಗ್ಯಾಸ್ ಅಂತ ಕರಿತೀವಿ. ಸೊ ಯಾಕೆ ಇದನ್ನ ಬಯೋಗ್ಯಾಸ್ ಅಂತ ಕರೀತಾರೆ ಅಂದ್ರೆ, ಆರ್ಗ್ಯಾನಿಸಮ್ ಇಂದ ಪ್ರೊಡ್ಯೂಸ್ ಆಗಿರೋದ್ರಿಂದ ಇದನ್ನ ಬಯೋಗ್ಯಾಸ್ ಅಂತ ಕರೀತಾರೆ. ಏನು ಇದರ ಉಪಯೋಗ ಅಂದ್ರೆ, ಇದನ್ನ ನಾವು ಎನರ್ಜಿ ಸೋರ್ಸ್ ಆಗಿ ಉಪಯೋಗಿಸ್ಕೊಳ್ಬಹುದು. ಸೊ ಮನೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ನಾವೀಗ LPG ಉಪಯೋಗಿಸ್ತಿದೀವಿ, ಆ LPG ಬದಲಿಗೆ ಮೀಥೇನ್ ಕೂಡ ನಾವು ಉಪಯೋಗಿಸಬಹುದು. ಸೊ ಇಷ್ಟು ಆದ ನಂತರ ಇಲ್ಲಿಂದ ಬರುವಂತ ಇಲ್ಲಿ ಎಫ್ಲುಯೆಂಟ್ ಏನು ಸಿಗತ್ತೆ ನಮಗೆ, ಸೊ ಆ ಎಫ್ಲುಯೆಂಟ್ನ ಈಗ ನಾವು ವಾಟರ್ ಬಾಡಿಗೆ ಅಂದ್ರೆ ರಿವರ್ಗೆ ಅಥವಾ ಲೇಕ್ಗೆ ಅಲ್ಲಿಗೆ ನಾವು ಬಿಡಬಹುದು, ವಿಚ್ ವಿಲ್ ಬಿ ಹ್ಯಾವಿಂಗ್ ಲೆಸ್ಸರ್ ಪೊಲ್ಯೂಷನ್. ಓಕೆ, ಸೊ ಇದನ್ನ ನಾವು ವಾಟರ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಸೊ ಇದು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದು. ಸೊ ಇಲ್ಲಿ ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಅಥವಾ ಪ್ರೈಮರಿ ಟ್ರೀಟ್ಮೆಂಟ್ ಅಂತ ಹೇಳ್ಬಹುದು. ಸೊ ಇಲ್ಲಿಂದ ಅದು ಏರೇಷನ್ ಬೇಸಿನ್ಗೆ ಹೋಗುತ್ತೆ, ಕಂಟಿನ್ಯೂಸ್ ಆಗಿ ಏರ್ ಪಾಸ್ ಆಗ್ತಾ ಇರುತ್ತೆ, ವಾಟರ್ ಮಿಕ್ಸ್ ಆಗ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಎಲ್ಲ ಆಕ್ಟಿವೇಟೆಡ್ ಸ್ಲಡ್ಜ್ ಕಲೆಕ್ಟ್ ಆಗುತ್ತೆ, ಅದನ್ನ ಕೆಳಗಡೆ ಕಳಿಸ್ತಾರೆ. ಸ್ಲಡ್ಜ್ ಥಿಕನಿಂಗ್, ಸ್ಲಡ್ಜ್ ಡೈಜೆಷನ್. ಓಕೆ, ಸೊ ಸ್ಲಡ್ಜ್ನ ನಾವು ಡಿಸ್ಪೋಸಲ್ ಅಂದ್ರೆ ಆಸ್ ಅ ಫರ್ಟಿಲೈಸರ್ ಕೂಡ ಯೂಸ್ ಮಾಡಬಹುದು. ಅದ ನಂತರ ಈ ಎಫ್ಲುಯೆಂಟ್ ಬರೋದನ್ನ ಇಲ್ಲಿ ಕ್ಲಾರಿಫಿಕೇಶನ್ ಅಂತಂದ್ರೆ ಮತ್ತೆ ಏನಾದ್ರೂ ಸಾಲ್ಯುಬಲ್ ಆಗುವಂಥದ್ದು ಏನಾದ್ರು ಇದ್ರೆ ಅದನ್ನೆಲ್ಲ ಡಿಸಾಲ್ವ್ ಮಾಡಿಬಿಟ್ಟು, ಸೊ ಫೈನಲ್ ಆಗಿ ವಾಟರ್ ಸೆಕೆಂಡರಿ ಎಫ್ಲುಯೆಂಟ್ ಏನು ಬರುತ್ತೆ ಅದನ್ನ ನಿಯರ್ ಬೈ ವಾಟರ್ ಬಾಡೀಸ್ಗೆ ಬಿಡ್ತಾರೆ. ದಟ್ ಈಸ್ ಪ್ಲಾಂಟ್ ಎಫ್ಲುಯೆಂಟ್ ಅಂತ. ಥ್ಯಾಂಕ್ ಯು.